ನಮ್ಮ ಮನೆಯಲ್ಲಿರುವಂತಹ ಕೆಲವು ವಸ್ತುಗಳು ದಿನವೂ ಬಳಸೋದ್ರಿಂದ ಅವು ಸಾಮಾನ್ಯವಾಗಿ ಕಾಣ್ತವೆ. ಆದರೆ ಸಂಪ್ರದಾಯ, ವಾಸ್ತು ಪ್ರಕಾರ ವಿಶೇಷ ಮಹತ್ವ ಇರುತ್ತೆ. ಅಂತಹ ವಸ್ತುಗಳಲ್ಲಿ ಪೊರಕೆ. ಹೌದು, ನೀವು ಪ್ರತಿದಿನ ಮನೆಯನ್ನು ಗುಡಿಸೋಕೆ ಬಳಸೋ ಪೊರಕೆ ಕೇವಲ ಸ್ವಚ್ಛತೆಗೆ ಮಾತ್ರ ಅಲ್ಲ. ಶಾಸ್ತ್ರದ ಪ್ರಕಾರ ಪೊರಕೆ ಲಕ್ಷ್ಮೀ ದೇವಿಯ ಸಂಕೇತ. ಅದಕ್ಕಾಗಿಯೇ ಹಳೆ ಕಾಲದಲ್ಲಿ ಹಿರಿಯರು ಕೆಲವು ವಿಶೇಷವಾಗಿ ನಿಯಮಗಳನ್ನು ಪಾಲಿಸ್ತಿದ್ರು. ವಾಸ್ತು ಪ್ರಕಾರ ಪೊರಕೆಯನ್ನು ತಪ್ಪಾಗಿ ಬಳಸಿದ್ರೆ, ತಪ್ಪು ದಿನಗಳಲ್ಲಿ ಹೊರಗಾಕಿದ್ರೆ ಧನ ಸಮೃದ್ಧಿ ಕಡಿಮೆಯಾಗುತ್ತೆ ಅಂತ ಹೇಳಲಾಗುತ್ತೆ. ಹಾಗಾದರೆ ಪೊರಕೆಗೆ ಸಂಬಂಧಿಸಿದ ಪ್ರಮುಖ ನಿಯಮ ಯಾವ್ಯಾವು? ಈ ಲೇಖನದ ಕೊನೆಯ ಭಾಗದಲ್ಲಿ ಒಂದು ವಿಶೇಷ ವಾಸ್ತು ನಿಯಮವಿದೆ. ಅದನ್ನು ಬಹಳ ಕಡಿಮೆ ಜನರು ಮಾತ್ರ ತಿಳಿತಾರೆ. ಬನ್ನಿ ಒಂದೊಂದಾಗಿ ತಿಳಿದುಕೊಳ್ಳೋಣ. ಹಳೆಯ ಪೊರಕೆಯನ್ನು ಯಾವ ದಿನ ಹೊರಗಾಕಬಾರದು? ಮನೆಯಲ್ಲಿರುವ ಪೊರಕೆ ಹಳೆದಾಯಿತು ಅಂದ ತಕ್ಷಣ ಹೊರಗಾಕ್ತೀವಿ. ವಾಸ್ತು ಪ್ರಕಾರ ಗುರುವಾರ, ಶುಕ್ರವಾರ ಪೊರಕೆಯನ್ನು ಮನೆಯಿಂದ ಹೊರಗಾಕಬಾರ್ದು. ಕಾರಣ ಏನು? ಹಿಂದೂ ಸಂಪ್ರದಾಯದಲ್ಲಿ ಗುರುವಾರ ಶ್ರೀಮನ್ನಾರಾಯಣನ ವಾರ, ಶುಕ್ರವಾರ ಲಕ್ಷ್ಮೀ ದೇವಿಯ ವಾರ. ಈ ದಿನಗಳಲ್ಲಿ ಪೊರಕೆಯನ್ನು ಹೊರಗಾಕಿದ್ರೆ ಲಕ್ಷ್ಮಿ ಮನೆಯಿಂದ ಹೊರಗೋಗ್ತಾಳೆ ಅನ್ನೋ ಒಂದು ನಂಬಿಕೆ. ಹೊಸ ಪೊರಕೆಯನ್ನು ಖರೀದಿಸೋಕೆ ಒಳ್ಳೆಯ ದಿನ ಯಾವುದು? ಇದು ಕೂಡ ಅಷ್ಟೇ. ವಾಸ್ತು ಪ್ರಕಾರ ಮಂಗಳವಾರ ಮತ್ತು ಶನಿವಾರ ಹೊಸ ಪೊರಕೆಯನ್ನು ಖರೀದಿಸೋಕೆ ಅತ್ಯಂತ ಶುಭ ದಿನ. ಈ ದಿನಗಳಲ್ಲಿ ಯಾಕೆ? ಮನೆಯಲ್ಲಿನ ನಕಾರಾತ್ಮಕ ಶಕ್ತಿ ದೂರವಾಗ್ತದೆ, ಮನೆ ಸದಾ ಸ್ವಚ್ಛ ಹಾಗೂ ಶಕ್ತಿಯುತವಾಗಿರ್ತದೆ ಅಂತ ನಂಬಲಾಗುತ್ತೆ. ಮನೆಯಲ್ಲಿ ಪೊರಕೆನ ಎಲ್ಲಿಡಬೇಕು? ಇದು ಹಲವರಿಗೆ ಗೊತ್ತಿಲ್ಲ. ಬಹಳ ಮನೆಗಳಲ್ಲಿ ಪೊರಕೆನ ಬಾಗಿಲ ಹತ್ತಿರ, ಗೋಡೆಯ ಬಳಿ ಅಥವಾ ಎಲ್ಲರಿಗೂ ಕಾಣುವ ಜಾಗದಲ್ಲೇ ಇಟ್ಬಿಡ್ತಾರೆ. ಆದರೆ ವಾಸ್ತು ಪ್ರಕಾರ ಪೊರಕೆಯನ್ನು ಎಲ್ಲರ ಕಣ್ಣಿಗೆ ಕಾಣುವ ಜಾಗದಲ್ಲಿ ಇಡಬಾರ್ದು. ಅದನ್ನು ಯಾರಿಗೂ ಸುಲಭವಾಗಿ ಕಾಣದ ಜಾಗದಲ್ಲಿ ಇಡೋದು ಬಹಳ ಉತ್ತಮ. ಇದರಿಂದ ಮನೆಯಲ್ಲಿನ ಶಾಂತಿ ಮತ್ತು ಸಕಾರಾತ್ಮಕ ಶಕ್ತಿ ಹೆಚ್ಚಾಗುತ್ತೆ. ಪೊರಕೆಯನ್ನು ಹಾಸಿಗೆ ಕೆಳಗೆ ಇಡಬಾರದು. ಕೆಲವರು ಜಾಗದ ಕೊರತೆಯಿಂದಾಗಿ ಪೊರಕೆಯನ್ನು ಹಾಸಿಗೆ ಕೆಳಗಡೆ ಇಡ್ತಾರೆ. ಆದರೆ ವಾಸ್ತುಶಾಸ್ತ್ರದ ಪ್ರಕಾರ ಇದು ತಪ್ಪು. ಹಾಸಿಗೆ ನಮ್ಮ ವಿಶ್ರಾಂತಿಯ ಸ್ಥಳ, ಅದರ ಕೆಳಗೆ ಪೊರಕೆಯನ್ನು ಇಡುವುದು ಅಶುಭ. ಇದರಿಂದ ಮನೆಯಲ್ಲಿನ ಶಕ್ತಿ ಸಮತೋಲನ ತಪ್ಪಬಹುದು. ಸೂರ್ಯಾಸ್ತದ ನಂತರ ಮನೆಯನ್ನು ಗುಡಿಸಬಾರ್ದು. ಹೌದು, ಇದು ಬಹಳ ಜನರು ಕೇಳಿರುವಂತಹ ನಿಯಮ. ಹಳೆಯ ಕಾಲದಲ್ಲಿ ಹಿರಿಯರು ಯಾವಾಗಲೂ ಹೇಳ್ತಾ ಇದ್ರು, ಸೂರ್ಯಾಸ್ತದ ನಂತರ ಪೊರಕೆ ಮುಟ್ಟಬೇಡಿ ಅಂತ. ಕಾರಣ ಏನು? ಸಂಪ್ರದಾಯದ ಪ್ರಕಾರ ಸಂಜೆ ಸಮಯದಲ್ಲಿ ಲಕ್ಷ್ಮೀ ದೇವಿ ಮನೆಗೆ ಬರ್ತಾಳೆ. ಆ ಸಮಯದಲ್ಲಿ ಮನೆ ಗುಡಿಸಿದ್ರೆ ಸಂಪತ್ತು ಹೊರ ಹೋಗ್ತದೆ ಅನ್ನೋ ನಂಬಿಕೆ. ಅದಕ್ಕಾಗಿ ಬೆಳಗ್ಗೆ ಮಧ್ಯಾಹ್ನ ಮನೆಯನ್ನು ಸ್ವಚ್ಛಗೊಳಿಸ್ಕೊಳ್ತಾರೆ. ಪೊರಕೆಯಿಂದ ಹೊಡಿಬಾರ್ದು. ಇದು ಬಹಳ ಮುಖ್ಯವಾದ ನಿಯಮ. ಕೋಪದಲ್ಲಿ ಕೆಲವರು ಮಕ್ಕಳನ್ನು ಅಥವಾ ಇತರರನ್ನು ಪೊರಕೆಯಿಂದ ಹೊಡೆದ್ಬಿಡ್ತಾರೆ. ಯಾರನ್ನ ಹೊಡೆಯೋದು ತುಂಬ ಕೆಟ್ಟ ಶಕುನ ಅಂತ ಹೇಳಲಾಗುತ್ತೆ ಗೊತ್ತಾ? ಪೊರಕೆಯ ಲಕ್ಷ್ಮಿಯ ಸಂಕೇತ ಅಂತ ನಂಬಲಾಗೋದ್ರಿಂದ ಅದನ್ನು ಗೌರವದಿಂದ ಬಳಸಬೇಕು. ಮತ್ತು ಹಿರಿಯರು ಹೇಳ್ತಾರೆ, ಪೊರಕೆಯನ್ನು ಕಾಲಿನಿಂದ ತುಳಿಬಾರ್ದು. ಮನೆಯಲ್ಲಿರೋ ಪೊರಕೆಯನ್ನು ಕಾಲಿನಿಂದ ತುಳಿದ್ರೆ ಅಥವಾ ದಾಟಿದ್ರೆ ಅದನ್ನು ತಪ್ಪು ಅಂತ ಪರಿಗಣಿಸಲಾಗುತ್ತೆ. ಇದು ಅಶ್ರದ್ಧೆ ಅಥವಾ ಅವಮಾನ. ಅದಕ್ಕಾಗಿ ಪೊರಕೆಯನ್ನು ಯಾವಾಗಲೂ ಗೌರವದಿಂದ ಬಳಸಬೇಕು. ಅಡುಗೆ ಮನೆ ಮತ್ತು ಮನೆಗೆ ಬೇರೆ ಬೇರೆ ಪೊರಕೆ. ಬಹಳ ಜನರು ಒಂದೇ ಪೊರಕೆಯನ್ನು ಮನೆಗೂ ಅಡುಗೆ ಮನೆಗೂ ಎಲ್ಲದಕ್ಕೂ ಬಳಸ್ತಾರೆ. ಆದರೆ ಸಂಪ್ರದಾಯದ ಪ್ರಕಾರ ಅಡುಗೆ ಮನೆಗೆ ಬೇರೆ ಪೊರಕೆ, ಮನೆ ಉಳಿದ ಭಾಗಕ್ಕೆ ಬೇರೆ ಪೊರಕೆ ಅಂತ ಬಳಸಬೇಕು ಅಂತ ಹೇಳಲಾಗುತ್ತೆ. ಸ್ವಚ್ಛತೆ ಉತ್ತಮವಾಗಿರ್ತದೆ, ಅಡುಗೆ ಮನೆ ಶುದ್ಧವಾಗಿರ್ತದೆ. ಯಾರಾದರೂ ಮನೆ ಬಿಡುತ್ತಿದ್ದಂತೆ ಗುಡಿಸಬಾರ್ದು. ಇದು ಬಹಳ ಕಡಿಮೆ ಜನರಿಗೆ ಗೊತ್ತಿರುವಂತಹ ನಿಯಮ. ಯಾರಾದರೂ ಮನೆ ಬಿಟ್ಟು ಹೊರಗೋದ ತಕ್ಷಣ ಮನೆಯನ್ನು ಗುಡಿಸಬಾರ್ದು ಅಂತ ಹೇಳಲಾಗುತ್ತೆ. ಸಂಪ್ರದಾಯದ ಪ್ರಕಾರ ಇದು ಅವಘಡಗಳಿಗೆ ಕಾರಣವಾಗ್ಬೋದು. ಸ್ವಲ್ಪ ಸಮಯದ ಕಳೆದ ನಂತರ ಮನೆ ಗುಡಿಸೋದು ಉತ್ತಮ. ಈ ಎಲ್ಲ ನಿಯಮಗಳ ಹಿಂದಿರುವ ಅರ್ಥ ಬಹಳ ಜನರು ಕೇಳುವ ಪ್ರಶ್ನೆ, ಒಂದು ಪೊರಕೆಗೆ ಇಷ್ಟೊಂದು ನಿಯಮನ? ಹೌದು, ವಾಸ್ತುಶಾಸ್ತ್ರದ ಮೂಲತತ್ವ ಏನಂದರೆ ಮನೆಯಲ್ಲಿರುವ ಪ್ರತಿಯೊಂದು ವಸ್ತು ಕೂಡ ಒಂದು ಶಕ್ತಿ ಇದೆ. ಸ್ವಚ್ಛತೆ, ಗೌರವ, ನಿಯಮಗಳನ್ನು ಪಾಲಿಸಿದ್ರೆ ಮನೆಯಲ್ಲಿನ ಶಕ್ತಿ ಸಮತೋಲನವಾಗಿರುತ್ತೆ. ಕೊನೆಯ ಒಂದು ಕುತೂಹಲಕಾರಿ ಪ್ರಶ್ನೆ, ಇಷ್ಟು ದಿನ ನೀವು ನಿಮ್ಮ ಮನೆಯಲ್ಲಿ ಪೊರಕೆನ ಹೆಂಗೆ ಬಳಸ್ತಾ ಇದ್ರಿ? ಯಾವ ದಿನ ಪೊರಕೆನ ಖರೀದಿಸಿದ್ರಿ? ಅದು ಎಲ್ಲಿದೆ? ಸೂರ್ಯಾಸ್ತ ನಂತರ ಮನೆ ಗುಡಿಸ್ತೀರಾ? ಈ ಲೇಖನ ಓದಿದ ನಂತರ ನೀವು ನಿಮ್ಮ ಮನೆಯಲ್ಲಿನ ಒಂದು ಸಣ್ಣ ಬದಲಾವಣೆ ಮಾಡ್ಬೋದು. ಯಾಕಂದರೆ ಕೆಲವೊಮ್ಮೆ ಜೀವನದಲ್ಲಿ ದೊಡ್ಡ ಬದಲಾವಣೆ ತರೋದು ದೊಡ್ಡ ವಿಷಯ ಅಲ್ಲ, ಇಂಥ ಸಣ್ಣ ಪದ್ಧತಿಗಳೇ. ಧನ್ಯವಾದ. ದಯವಿಟ್ಟು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ ಸ್ನೇಹಿತರೆ.